ಇವತ್ತು ಅಂಬೇಡ್ಕರ್ ಸರ್ಕಲ್ದೊಳಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಆರ್ತಿ ಶಾಪುರ್ ಬ್ಲಾಕ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಮಹಿಳಾ ಗೋಕಾಕ್ ಮೇಡಮ್ ಅವರು, ಮತ್ತೆಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ರುಬಿನಾ ಹಳ್ಳೂರ್ ಅವರು ಮತ್ತೆಲ್ಲರೂ ಕೂಡಿ ಇವತ್ತು ನರೇಗಾ ಬಚಾವ್ ಆಂದೋಲನ ಹಮ್ಮಿಕೊಂಡಿದ್ದಾರೆ. ಇವತ್ತು ಇದು ಬಿಜೆಪಿ ಅವರು ಜೈ ರಾಮ್ಜಿ ಮಾಡ್ಲಾಕತ್ತಾರ. ಇದು ನರೇಗಾ ಅಂದ್ರೆ ಎಲ್ಲಾರು ಬಡವ್ರಿಗೆ ದಿನ ಕೂಲಿ ಕೊಡೋದು, ಲಕ್ಷಾಂತರ ಕೋಟ್ಯಾನ್ಗಟ್ಲೆ ಕೊಡೋದು ನಮ್ಮ ಮನಮೋಹನ್ ಸರ್ಕಾರ ಇದ್ದಾಗ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ದಿತ್ತು. ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ಎಲ್ಲಾರು ಕೂಡ ಮಾಡಿದ್ದು. ಇವರು ದಿನಕ್ಕೊಮ್ಮೆ ಹೆಸರು ಚೇಂಜ್ ಮಾಡ್ತಾರೆ. ದಿನಕ್ಕೊಮ್ಮೆ ಬಡವ್ರಿಗೆ, ಈ ಕಾರ್ಮಿಕವ್ರಿಗೆ, ಅವ್ರಿಗೆ ಎಲ್ಲಾರ್ಗೆ ಹಳ್ಳ್ಯಾಗ ಕೆಲ್ಸ ಸಿಕ್ತಿತ್ತು, ಆ ಕೆಲ್ಸನು ಕಿತ್ಕೊಳ್ಳೋದ್ ಕೆಲ್ಸ ಮಾಡ್ಲಾಕತ್ತಾರೆ ಬಿಜೆಪಿ ಅವರು. ಈ ಬಿಜೆಪಿ ಅವ್ರಿಗೆ ಏನ್ ಕೆಲ್ಸ ಇಲ್ಲ, ಬರೇ ಹೆಸರು ಚೇಂಜ್ ಮಾಡೋದು, ಬಡವ್ರ ಹೊಟ್ಟೆ ಮ್ಯಾಗ ಕಾಲು ಕೊಡೋದು, ಅಟ್ಟು ಬಿಟ್ಟು ಏನೂ ಮಾಡಂಗಿಲ್ಲ ಅವ್ರು ಬಿಜೆಪಿ ಅವರು. ಬಡವ್ರಿಗೆ ಯಾವ್ದಾರೆ ಅನುಕೂಲ ಆದಂಗ ಇನ್ನೊಂದು ಯೋಜನೆ ತರಬೇಕಿತ್ತು ನೀವೊಂದು. ಇದು ನಮ್ಮ ಮನೆಯವ್ರಿಗೆ ನಮ್ಮೂರು ಯೋಜನೆ ಇತ್ತು, ಇನ್ನೊಂದು ಯೋಜನೆ ನೀವು ತರಬೇಕಿತ್ತು. 12 ವರ್ಷ ಆಯ್ತು ನಿಮ್ ಸರ್ಕಾರ ಬಂದು. ಅದು ಬಿಟ್ಟು ನಮ್ ಇದ್ದಿದ್ದೆ ನಮ್ ಸರ್ಕಾರ ನಮ್ ಏನ್ ಕೆಲಸ ಮಾಡ್ತೈತಿ ಕಾಂಗ್ರೆಸ್ ಸರ್ಕಾರಕ್ಕೆ ಕತ್ರಿ ಹಾಕೋದು, ಎಲ್ಲಾನೇ ಮಾರೋದು, ದೇಶ ಮಾರ್ಲಾಕತ್ತಾರ. ಯೋಜನೆನೂ ಬದಲಾವಣೆ ಆಗ್ತೈತಿ. ನಿಮ್ಗೆ ಯಾವ ಊರು ಬೇಕು ಆ ಊರು ಹಾಕೋತೀರಿ, ಉಳ್ಕಿದ ಊರುಗಳು ಚೇಂಜ್ ಮಾಡ್ತೀರಿ. ಹಳ್ಳಿದೊಳಗೆ ನೀವು ಎಲ್ಲಿ ಕಾಂಗ್ರೆಸ್ ಸರ್ಕಾರ ಅದು ಎಲ್ಲ ತೆಗೆದು ಬಿಡ್ತಾರ, ಬಿಜೆಪಿ ಸರ್ಕಾರ ಎಲ್ಲಿ ಅಲ್ಲಿ ಹಾಕೋತಾರ. ಅದು ಮಾಡಬಾರ್ದು. ಮೊದಲು ಹೆಂಗದ ಹಂಗ್ ಮಾಡ್ಬೇಕಂತ ನಾವು ಇಲ್ಲಿ ಹೋರಾಟ ಮಾಡ್ಲಿಕ್ಕತ್ತೀವಿ. ಬಡವ್ರಿಗೆ ಲಾಭ ಆಗ್ತಿತ್ತು, ದಿನ ಕೂಲಿಯವ್ರಿಗೆ, ಹಳ್ಳಿಯಾಗ ಕೆಲ್ಸ ಮಾಡೋರ್ಗೆ ಕೆಲ್ಸ ಸಿಗಂಗಿಲ್ಲ ಅಂತ ನಮ್ಮ ಸರ್ಕಾರ ಅವ್ರಿಗೆ ಹೊಟ್ಟೆ ಪಾಡಕ್ಕೆ ಸಿಗ್ಲಿ, ಅಲ್ಲಿ ಒಂದು ಯೋಜನೆ ಆಗ್ಲಿ ಅಂತ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ತಿದ್ದುಪಡಿ ಮಾಡಿ ಎಲ್ಲ ಕಟ್ ಮಾಡಾಕತ್ತೈತಿ. ಇದು ಪ್ರತಿಭಟನೆ ಈಗ ಮಹಿಳಾ ಅಧ್ಯಕ್ಷರು ಮಾಡ್ಯಾರ. ಇದು ನಾವು ಎಲ್ಲಾರು ಕೂಡಿ ಒಮ್ಮೆ ಮಾಡ್ತೀವಿ. ಕೇಂದ್ರ ಸರ್ಕಾರ ಅವರು ಇದು ಯೋಜನೆ ಬಿಡಬೇಕು, ಮೊದಲು ಹಂಗದ ಹಂಗ ಮಾಡ್ಬೇಕಂತ ನಾವು ಅವ್ರಿಗೆ ಮನವಿ ಮಾಡಿ ಇವತ್ತು ಮನ್ರೇಗಾ ಉಳಿಸಿ ಆಂದೋಲನ ಒಂದು ಕಾರ್ಯಕ್ರಮವನ್ನ ನಮ್ಮ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಏನು ಒಂದು ಮೋದಿ ಅವರು ಅಚ್ಚೇ ದಿನ ಅಂತ ಹೇಳ್ಬಿಟ್ಟು ಇಂಥ ಅಚ್ಚೇ ದಿನ ಕೊಡ್ತಾರಂತ ಯಾವ ಬಡವರು ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅವರ ಒಂದು ಸಾಹಸನೇ ಯಾವ್ದೊಂದು ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಕೆಲಸ ಮಾಡಿರುತ್ತೋ ಅದಕ್ಕೆ ಒಂದು ಬಟ್ ಇಡುವಂತ ಕೆಲಸ ನಮ್ಮ ಬಿಜೆಪಿ ಸರ್ಕಾರದವ್ರು ಮಾಡ್ಲಕತ್ತಾರ. ಯಾಕಪ್ಪ ಅಂದ್ರ ಅವ್ರದ್ದು ಏನಂದ್ರ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಏನು ಇಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರದವರು ಏನು ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕ ಅದನ್ನ ಪದನಾಮ ಚೇಂಜ್ ಮಾಡುವಂತ ಕೆಲಸ ಅಷ್ಟೇ ಆಗ್ಯದ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲಿ ತನಕ ಆಗಿಲ್ಲ. ಅಚ್ಚೇದೇನು 100 ದಿನಗಳ ಕಾಲ ಅವ್ರಿಗೆ ಟೈಮ್ ಕೊಟ್ವಿ, ಕೋಟಾ ನೋಟ್ ತಗೊಂಡ್ ಬರ್ತೀನಿ, ಭ್ರಷ್ಟರ್ ಹಿಡಿತೀನಿ ಇವೆಲ್ಲ ಹೇಳಿದ್ರು. ಬಟ್ ಯಾವ್ದನ್ನು ಯಾರನ್ನು ತಗೊಂಡ್ ಬರ್ಲಿಲ್ಲ, ಭ್ರಷ್ಟರ್ ಹಿಡಿಲಿಲ್ಲ. ಅದಾದ್ಮೇಲೆ ಅವರು ಒಂದು ಒಳ್ಳೆಯ ಒಂದು ಸ್ಥಾನವನ್ನು ತಗೊಂಡು ಬಡವರ ರೊಕ್ಕದಲ್ಲಿ ಅವರು ದೇಶ ವಿದೇಶಗಳ ಪ್ರಚಾರವನ್ನ ಮಾಡ್ಕೊಂತ ಅವ್ರು ಹೊಂಟಿದ್ದಾರೆ. ಹಿಂಗಾಗಿ ಬಡವರಿಗೆ ಯಾವುದೇ ಒಂದು ಅನಾನುಕೂಲಗಳ ಒಂದು ಕೊರತೆಗಳು ಇರ್ಲಾರ್ದಂಗೆ ಅವ್ರು ನೋಡ್ಕೋಬೇಕಾಗಿತ್ತು. ಇಲ್ಲಿ ತನಕನೂ ಯಾವುದೋ ಒಂದು ಅವ್ರಿಗೆ ಬಡವರಿಗೆ ಒಂದು ಆಶ್ವಾಸನೆ ಆಗ್ಲಿ, ಒಂದು ಅಭಿವೃದ್ಧಿ ಕೆಲಸ ಆಗ್ಲಿ ಯಾವುದೋ ಒಂದು ಕೊಟ್ಟಿರ್ಲಿಲ್ಲ. ಈಗ ನಮ್ಮ ಸರ್ಕಾರ ಬಡವರ ಫಲವಾಗಿ ಏನು ರಾಜ್ಯದಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳು ತಂದು ಬಡವರ ಪರವಾಗಿ ನಿಂತಂತ ಸರ್ಕಾರ ಅದು ಏನೇ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಬಿಜೆಪಿಯಲ್ಲಿ ನಮ್ಮ ಮಾಡಿದಂತ ಕೆಲಸಗಳನ್ನ ಅಳಿಸ್ಕೊಳ್ತಾ ಹೋಗ್ತಾ ಇದೆ. ಆದ್ರೆ ಇತಿಹಾಸ ಹೇಳುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಏನ್ ಮಾಡೈತಿ ಅಂತ ಹೇಳ್ಬಿಟ್ಟು. ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿರುವಂತ ಸ್ಕೂಲಲ್ಲಿ ಬೆಳೆದು ಓದಿ ಈಗ ನಮ್ಮ ಬಿಜೆಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ತಿರುವುಗೊಳಿಸ್ತಾ ಇದೆ. ಆದ್ರೆ ಅದಕ್ಕೆ ನಾವ್ ಯಾರು ಜಗ್ಗಲ್ಲ ಬಗ್ಗಲ್ಲ. ನಮ್ಮ ಹೋರಾಟ ನಾವು ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತಗಳು ಇದಾವ, ಬಡವರ ಪರವಾಗಿ ಇರುವಂತ ಏನು ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಂತ ನಮ್ಮ ಮನಮೋಹನ್ ಸಿಂಗ್ ಅವರು ಏನ್ ನರೇಗಾ ಒಂದು ಯೋಜನೆಯನ್ನು ತಗೊಂಡ್ ಬಂದಾರ, ಏನ್ ವಲಸೆ ಹೋಗುವಂತ ಬಡ ಕಾರ್ಮಿಕರನ್ನ ಉಳಿಸ್ಬೇಕು, ಇಲ್ಲೇ ಉಳಿಸ್ಬೇಕು, ಅವ್ರವ್ರ ಊರಲ್ಲಿ ಅವರು ದುಡ್ಕೊಂಡು ತಿನ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಯೋಜನೆಯನ್ನ ತಗೊಂಡ್ ಬಂದಿದ್ರು. ಆದ್ರೆ ಇವರಿಗೆ ಅದನ್ನ ನೋಡಕ್ ಆಗ್ತಿಲ್ಲ. ಬಡವರ್ನ ಅವ್ರು ಚೆನ್ನಾಗಿರೋದು ಇವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಬಡವರ ಬಗ್ಗೆ ಇವರಿಗೆ ಕೀಳು ಹಿರಿಮೆ ಇದೆ.
ಶ್ರೀಮಂತರನ್ನ ಅಂದಾನಿ ಅವ್ರ ನಂತರನ ಬೆಳೆಸ್ಬೇಕು. ನಾವು ಹೋರಾಟದಲ್ಲಿ ಇಂಥವ್ರನ್ನ ನಾವು ಅವ್ರನ್ನ ಮುಂದೆ ಹೋಗ್ಬೇಕು. ಅವ್ರೊಂದು ಸಜೆಷನ್ ಮ್ಯಾಗೆ ನಾವು ಸರ್ಕಾರ ನಡೆಸ್ಬೇಕಂತ ಹೇಳಿ ನೀವು ಏನಾದ್ರು ಭ್ರಮೆಯಲ್ಲಿದ್ರೆ ಮೋದಿಜಿ ಅವರೇ, ನಾವು ಅದಕ್ಕೆ ಬಗ್ಗಲ್ಲ. ನಾವು ಹೋರಾಟದಿಂದ ಸತ್ಯ ಶಾಂತಿ ಸಹಿಷ್ಣುತೆಯಿಂದ ನಾವು ಬದುಕಿ ಆ ಗಾಂಧಿಯವರ ಒಂದು ತತ್ವವನ್ನ ನಾವು ಅಳವಡಿಸ್ಕೊಂಡಿದೀವಿ. ಅದರಿಂದ ನಾವು ಹೋರಾಟ ಮಾಡಿ ನಮ್ಮ ಗೆಲುವನ್ನ ನಾವು ಸಾಧಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮಹಿಳಾ ಕಾಂಗ್ರೆಸ್ ಅಲ್ಲಿಂದ ಪ್ರತಿಭಟನೆಯನ್ನು ಇದನ್ನ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಸಾಥ್ ಕೊಟ್ಟಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ರಮೀಜಾ ನದಾಫ್, ಕುದುರೆ ಸಾಲೋಡ್ಗಿ, ಡಿಸ್ಟ್ರಿಕ್ಟ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ. ವಿಜಯಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ದಲ್ಲಿ ಇವತ್ತು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಏನು ಜಿಲ್ಲಾ ಅಧ್ಯಕ್ಷರಾದ ರಮೇಜಾ ನದಾಫ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನರೇಗಾ ಬಚಾವ್ ಆಂದೋಲನದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ಸಾಕಷ್ಟು ಮಹಿಳೆಯರು ಸೇರಿ ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದ್ದೇವೆ. ಮಾನ್ಯ ಮೋದಿಜಿ ಅವರಿಗೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮಾನ್ಯ ಮೋದಿಜಿ ಅವರಿಗೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋದ್ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್, ನಮ್ಮ ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್ ಏನ್ ಮಾಡ್ಯಾರ, ಯಾವ ಒಂದು ಯೋಜನೆಗಳು ಮಾಡ್ಯಾರ, ಅವಕ್ಕೆಲ್ಲ ಬರೀ ಹೆಸರು ಬದಲಾವಣೆ ಮಾಡಿ ನಾನೇ ಮಾಡ್ತಾ ಇದ್ದೀನಿ, ನಾನೇ ಈ ಯೋಜನೆ ತಂದೀನಿ ಅಂತ ಹೇಳ್ತಾ ಇದಾರ. ನರೇಂದ್ರ ಮೋದಿ ಅವರೇ, ಇದು ಎಲ್ಲಾ ಸಾಮಾನ್ಯ ಜನರಿಗೆ ಗೊತ್ತದ. ನರೇಗಾ ಯಾರ್ ಮಾಡಿದ್ರು, ನರೇಗಾ ಯಾರಿಗೆ ಅದ್ರದ್ದು ಅನುಕೂಲತೆ ಐತಿ, ಅದರಿಂದ ಬಡವರ ಹೊಟ್ಟೆ ಎಷ್ಟು ತುಂಬತೈತೆ ಅಂತ ಹೇಳಿ ಇವರು ಸಾಮಾನ್ಯ ಜನರಿಗೆ ಗೊತ್ತದ. ನೀವೇನ್ ಹೆಸರು ಚೇಂಜ್, ನಿಮ್ಮ ಕೆಲ್ಸಾನೇ ಬರೀ ಹೆಸರು ಚೇಂಜ್ ಮಾಡೋದು. ನೀವು ಯಾವುದೇ ತರ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ. ಯಾವ ಅಚ್ಚೆ ದಿನ ಅಂದ್ರಿ, ಎಲ್ಲದ ನಿಮ್ ಅಚ್ಚೆ ದಿನ? ಯಾವ ಅಚ್ಚೆ ದಿನ ಇಲ್ಲ. ಬ್ಲಾಕ್ ಮನಿ ತರ್ತೀನಂದ್ರಿ, ಬ್ಲಾಕ್ ಮನಿ ಇಲ್ಲ. ಎಲ್ಲಾರ ಅಕೌಂಟಿಗೆ 10 ಲಕ್ಷ ಹಾಕ್ತೀನಂದ್ರಿ, ಎಲ್ಲದಾವ್ ನಿಮ್ 10 ಲಕ್ಷ? ದಯವಿಟ್ಟು ಮೋದಿಜಿ ಅವ್ರಿಗೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ, ಮಹಿಳೆಯರೇ ಮುಂದಿನ ದಿನಮಾನಗಳಲ್ಲಿ ನಿಮಗ್ ಮಹಿಳೆಯರೇ ತಕ್ಕ ಪಾಠ ಕಲಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರಿಂದಲೇ ನೀವು ತಕ್ಕ ಪಾಠ ಕಲಿಸ್ತೀರಿ. ಈ ಒಂದು ಹೆಸರು ಬದಲಾವಣೆ ಮಾಡೋ ಯೋಜನೆನ ಇಲ್ಲಿಗೆ ಕೈ ಬಿಡ್ರಿ. ಏನು ನಮ್ಮ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರಿಂದಾನು ಏನು ನಮ್ಮ ಯೋಜನೆಗಳದಾವು ಅವೆಲ್ಲ ಮುಂದುವರಿಲಿ, ಅವೆಲ್ಲ ಬಡವರ ಪರ, ದೀನ ದಲಿತರ ಪರ ಅದಾವಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ಇದು ಇವತ್ತು ಮಹಿಳಾ ಕಾಂಗ್ರೆಸ್ ಇಂದ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇನ್ನೂ ಉಗ್ರವಾದ ಹೋರಾಟಗಳನ್ನ ನೀವೇನಾರೇ ಇದನ್ನ ಕೈ ಬಿಡ್ಲಿಲ್ಲ ಅಂದ್ರೆ ಇನ್ನೂ ಉಗ್ರವಾದ ಹೋರಾಟ ಇಡೀ ರಾಜ್ಯಾದ್ಯಂತ ಆಗ್ತೈತಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆರ್ತಿ ಶಾಪೂರ್, ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಜಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ವಿಜಯಪುರ. ಇದು ಸಾಮಾನ್ಯ ಜನ, ಬಡವರು, ರೈತರು, ಕಾರ್ಮಿಕರಿಗೆ ಮಾಡಿದಂತ ಒಂದು ದ್ರೋಹ ಇವತ್ತಿನ ದಿವಸ ಬಿಜೆಪಿ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಮನಮೋಹನ್ ಸಿಂಗ್ ರವರು ಒಂದು ಸಾಮಾನ್ಯ ಬಡವರು, ಕಾರ್ಮಿಕರು, ಕಾರ್ಯಕರ್ತರಿಗೆ ಏನಪ್ಪಾ ಅಂದ್ರೆ ದಿನಗೂಲಿ ಒಂದು ವರ್ಷನಾಗ 100 ದಿವಸ ಸಿಗಬೇಕೆ ಎನ್ನುವ ಒಂದು ಮಹತ್ವಾಕಾಂಕ್ಷೆ ಮತ್ತು ಜನರ ಒಂದು ಆಶಯವನ್ನ ಇವತ್ತಿನ ದಿವಸ ಈಡೇರಿಸಿದ್ರು. ಸಾಮಾನ್ಯ ಜನರು, ಇವತ್ತು ಬಡವರು ಇವತ್ತಿನ ದಿವಸ ಆ ಊರಲ್ಲಿರುವ ಕಂಪೌಂಡ್ಗಳು, ಶಾಲೆಗಳು, ಇವತ್ತಿನ ದಿವಸ ರಸ್ತಾ, ರೋಡು, ನೀರು, ಇವೆಲ್ಲಗಳನ್ನು ಇವತ್ತಿನ ಮೂಲಭೂತ ಸೌಕರ್ಯ ಏನಿತ್ತು ಅವೆಲ್ಲ ಇವರಿಗೆ ಇವತ್ತು ಅವ್ರಿಗೆ ಕಾರ್ಯಾಗಾರಕ್ಕೂ ಇದು ಸಿಗಬೇಕು, ಕೂಲಿನೂ ಸಿಗಬೇಕು, ಹಾಗೂ ಇವತ್ತಿನ ಕೆಲಸನೂ ಆಗ್ಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರು ಮಾಡಿದ್ರು. ಅದನ್ನು ಇವತ್ತಿನ ದಿವಸ ಮೋದಿ ಸರ್ಕಾರ ಸಂಪೂರ್ಣವಾಗಿ ಹಾಳುಗೆಡವಿ ಇವತ್ತು ಬಡವರ, ದೀನ ದಲಿತರ, ಕಾರ್ಮಿಕರ ಇವತ್ತಿನ ಶ್ರೇಯ ಅಭಿವೃದ್ಧಿಗೆ ಇವತ್ತಿನ ಕಲ್ಲು ಹಾಕ್ಯದ. ಅಂತ ಯೋಜನೆಗಳು ಇವತ್ತಿನ ದಿವಸ ಮುಂದಿನ ದಿನಮಾನಗಳಲ್ಲಿ ಬಂದಲ್ಲೇ ಆದ್ರೆ ನಾವು ಇವತ್ತಿನ ದಿವಸ ಉಗ್ರವಾದ ಹೋರಾಟವನ್ನು ಇಡೀ ರಾಷ್ಟ್ರಾದ್ಯಂತ ಮತ್ತು ಇವತ್ತು ಜಿಲ್ಲೆಯಾದ್ಯಂತ ಮಾಡಿ ಆ ಒಂದು ಒಂದು ಸುಮಾರು ಏನು ಕಾಯ್ದೆ ತಂದಾರೆ ಜಿ ರಾಮ್ಜಿ, ಅದನ್ನು ಸಂಪೂರ್ಣವಾಗಿ ಇವತ್ತಿನ ದಿವಸ ಬ್ಯಾನ್ ಮಾಡ್ಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗೋದು ಕೇಳ್ಕೊತೀನಿ. ಒಂದು ಜೈ ಹಿಂದ್, ಜೈ ಕರ್ನಾಟಕ. ನಾನು ವೈದ್ಯನಾಥ್ ಕರ್ಪೂರ್ಮಠ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ. ಇವತ್ತಿನ ದಿವಸ ಎಲ್ಲರೂ ಮನರೇಗಾವನ್ನು ಉಳಿಸ್ಬೇಕಂತ ಹೇಳಿ ಏನು ವಿಜಯಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿದ್ದೇವೆ. ಇವತ್ತ ನಾವು ನೋಡ್ಬೇಕಂತಂದ್ರ, ನಾವು ಕಷ್ಟದಿಂದ ಬಂದ ಪಕ್ಷದವರು. ಇವತ್ತ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಯಾವ್ದಾದ್ರು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ. ಕಷ್ಟವನ್ನು ಸಹಿಸಿ ನಾವು ಕಷ್ಟದಲ್ಲಿ ಇದ್ದವ್ರಿಗೆ ಒಂದು ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಅನೇಕ ಒಂದು ಬಡವರ ಪರವಾಗಿರುವಂತ ಯೋಜನೆಗಳನ್ನ ತಂದಿದ್ರು ಕೂಡ ಅದನ್ನೆಲ್ಲ ಇವತ್ತ ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲ ಹಾಳು ಮಾಡ್ತಾ ಇದೆ. ಇವತ್ತ ಬಡವರು ಸೂರ್ ಅನ್ಲಿ, ಅನ್ನ ಅನ್ಲಿ, ಆಮೇಲೆ ಬಟ್ಟೆ ಅನ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಹಿಡ್ಕೊಂಡು ಜವಾಹರ್ಲಾಲ್
ನೆಹರು ಅವ್ರನ್ನ ಹಿಡ್ಕೊಂಡು ಎಲ್ಲಾರು ತಂದಿದ್ದದ. ಆದ್ರೂ ಸಹಿತ ಇವತ್ತೇನು ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನ ಏನ್ ಅದಾವಲ್ಲ ಹೆಸರು ಬದಲಾವಣೆ ಮಾಡೋದ್ರೊಂದಿಗೆನೆ ಅವರು ಕಾಲ ಕಳೆದ್ರು ಬಿಜೆಪಿ ಅವರು. ಮತ್ ಈಗ ಸಹಿತ ಈಗ ನೋಡ್ರಿ ತಳಮಟ್ಟದಿಂದ ಬಡವ್ರು ಯಾವಾಗ್ಲೂ ಹಳ್ಳಿ ಒಳಗ ಕೂಲಿ ಕಾರ್ಮಿಕರು ದುಡಿತಕ್ಕಂತ ತಳದಿಂದ ಅದನ್ನ ಮೂಲವಾಗಿ ಅದನ್ನ ಕಿತ್ತು ಬೇರೆ ಸಮೇತ ಕಿತ್ತಬೇಕಂತ ಹೇಳಿ ಏನ್ ಇವರು ಮೋದಿ ಅವ್ರ ಅಂದ್ರ ಬಡವ್ರದ್ದು ರೊಕ್ಕನೂ ಇವ್ರಿಗೆ ಸಾಲ್ವಲ್ದು. ಅಷ್ಟು ಗತಿಗೆಟ್ಟು ನಿಂತಾರ ಇವತ್ತ ರೊಕ್ಕ ಮಾಡ್ಕೊಳ್ಳೋದ್ರೊಳಗ ದೊಡ್ಡವ್ರಿಗೆಲ್ಲ ಹೆಲ್ಪ್ ಮಾಡೋದ್ರೊಳಗೆ. ಇವತ್ತು ಉದ್ಯಮಿಗಳಿಗೇನೆ ಹೆಲ್ಪ್ ಮಾಡ್ತಾರ ವಿನ ಬಡವ್ರಿಗೆ ಹೆಲ್ಪ್ ಮಾಡಾಕತ್ತಿಲ್ಲ ಅವರು. ಅದಕ್ಕೆ ಮನ್ರೇಗಾವನ್ನ ಉಳಿಸ್ಬೇಕಂತ ಹೇಳಿ ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ ನೋಡ್ರಿ ಚಿನ್ನದ ರೇಟ್ ಇಳಿಸಿ ಇವತ್ತ ದಿನ ನಾವು ಉಣ್ಣೋ ಅನ್ನ ಮತ್ತು ಅಕ್ಕಿ ಬೇಳೆಗೆ ಇವತ್ತ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರ ಅಂತಂದ್ರೆ ನಾವು ಇಷ್ಟ್ರೊಳಗ ತಿಳ್ಕೊಬೇಕು ಮೋದಿ ಅವರು ಬಡ ವಿರೋಧಿ ಅದಾರೋ ಇಲ್ಲೋ ಅನ್ನೋದು ನಾವೆಲ್ಲ ಇಷ್ಟ್ರೊಳಗ ತಿಳ್ಕೊಬೇಕು. ಅದಕ್ಕ ಈ ಏನ್ ವಿಬಿಜಿ ರಾಮ್ಜಿ ಏನ್ ತರಾಕತ್ತಾರಲ್ಲ ಯೋಜನೆ, ಆ ಯೋಜನೆ ಒಳಗ ಎಷ್ಟೊಂದು ಕೂಲಿ ಕಾರ್ಮಿಕರನ್ನ ಕಟ್ ಮಾಡಾತಾರ. ಮೊದಲು ನಮ್ದು ಏನೈತಿ ಗ್ರಾಮ ಪಂಚಾಯತಿಯಿಂದ ಅವರಿಗೆ ವೇತನ ಹೋಗ್ತಾ ಇತ್ತು, ಪಗಾರ ಹೋಗ್ತಾ ಇತ್ತು ಕೂಲಿ ಕಾರ್ಮಿಕರ ವೇತನ. ಇವತ್ತು ಗ್ರಾಮ ಪಂಚಾಯತಿಗಳಿಂದ ಹೋಗ್ಬಾರ್ದು, ಯಾವುದೇ ಒಂದು ದೊಡ್ಡ ಕಾಂಟ್ರಾಕ್ಟರ್ ಕಡೆಯಿಂದ ಅವರು ದಿನಗೂಲಿಯನ್ನು ಇಸ್ಕೋಬೇಕು ಅನ್ನೋ ಒಂದು ಪದ್ಧತಿ ಏನು ಇವತ್ತು ಇವರು ಹೊರತರ್ತಾರ. ಅವ್ರು ಎಷ್ಟು ಕೊಡ್ತಾರೋ ಎಷ್ಟು ಬಿಡ್ತಾರೋ. ಆಮೇಲೆ ಕೂಲಿ ಇವತ್ತು ತಕ್ಷಣವೇ ನಾವು ಅವ್ರಿಗೆ ಪಗಾರ ಕೊಡ್ತಾ ಇದ್ವಿ ಗ್ರಾಮ ಪಂಚಾಯತಿ ವತಿಯಿಂದ. ಅದನ್ನ ಸಹಿತ ಕಟ್ ಮಾಡಿ ಇವತ್ತು ಕಾಂಟ್ರಾಕ್ಟರ್ ಯಾವಾಗ ರೊಕ್ಕ ಕೊಡ್ತಾರ ಅವ್ರ ಕೂಲಿ ಅವಾಗೇ ಅವ್ರು ತಗೋಬೇಕು ಬಡವರು. ಅಷ್ಟು ತನ ಇವ್ರು ಉಪವಾಸ ಇರ್ಬೇಕಂತಾರೋ ಹೆಂಗೋ. ಹಿಂಗಾಗಿ ನಾವು ಬಡವರ ಪರವಾಗಿ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷದವ್ರು ಇವತ್ತೇನು ಮೋದಿ ಅವ್ರ ವಿರುದ್ಧ ಈ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈ ಒಂದು ಯೋಜನೆಯನ್ನ ತೆಗಿಬೇಕಂತ ಹೇಳಿ ನಾವು ಇವತ್ತು ಅವ್ರನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಇದು ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಈ ಒಂದು ಪ್ರೊಟೆಸ್ಟ್ ಮಾಡಿ ನಾವು ಬಡವರನ್ನ ಉಳಿಸೋ ಕೆಲಸ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಮಹಾದೇವಿ ಗೋಕಾಕ್ ಜಿಲ್ಲಾ ಉಪಾಧ್ಯಕ್ಷರು.